ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಹೊಳೆನರಸೀಪುರದಿಂದ ಮನೆಗೆ ಹೋಗ್ತಾ ಇರುವಾಗ ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾರೆ. ಹಾಸನದಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕನ ಮೇಲೆ ಡೆಡ್ಲಿ ಅಟ್ಯಾಕ್. ಹಾಸನದಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ಹೊಳೆನರಸೀಪುರದಿಂದ ಮನೆಗೆ ಹೋಗ್ತಾ ಇರುವಾಗ ಏಕಾಏಕಿ ಹಲ್ಲೆ ಮಾಡಿರುವಂತದ್ದು. ಲಾಂಗು ಮಚ್ಚಿನಿಂದ ಅಟ್ಯಾಕ್ ಮಾಡಿದ ಮೂವರು ಅಪರಿಚಿತರು ಹೆಲ್ಮೆಟ್ ಹಾಕಿಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಈ ದುಷ್ಕರ್ಮಿಗಳು. ಪೆಟ್ರೋಲ್ ಬಂಕ್ ಮಾಲೀಕ ಮಂಜೇಗೌಡಗೆ ಗಂಭೀರವಾಗಿ ಗಾಯವಾಗಿದ್ದೆ. ಹೊಳೆನರಸೀಪುರ ತಾಲೂಕಿನ ನಾಗಲಾಪುರ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. 45 ಲಕ್ಷ ಹಣದ ವ್ಯವಹಾರಕ್ಕೆ ಮಂಜೇಗೌಡನ ಮೇಲೆ ಅಟ್ಯಾಕ್ ಮಾಡಿರುವ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಹೆಲ್ಮೆಟ್ ಅನ್ನ ಹಾಕಿಕೊಂಡು ಬಂದು ಆತನ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿರುವಂಥದ್ದು. ಪೆಟ್ರೋಲ್ ಬಂಕ್ ಮಾಲೀಕ ಮಂಜೇಗೌಡ 45 ಲಕ್ಷ ಹಣದ ವ್ಯವಹಾರಕ್ಕೆ ಮಂಜೇಗೌಡನ ಮೇಲೆ ಅಟ್ಯಾಕ್ ಮಾಡಿರುವ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಲಾಂಗು ಮಚ್ಚಿನಿಂದ ಮೂವರು ಅಪರಿಚಿತರು ಅಟ್ಯಾಕ್ ಮಾಡಿದ್ದಾರೆ. ಹೊಳೆನರಸೀಪುರದಿಂದ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಮಂಜೇಗೌಡನ ಮೇಲೆ ಹಲ್ಲೆ ಮಾಡಿದ್ದಾರೆ. 45 ಲಕ್ಷ ಕೊಡೋದನ್ನು ತಪ್ಪಿಸೋದಕ್ಕೆ ಅವನು ಮಹೇಂದ್ರ ಕೊಡ್ಕಳ್ಳಿ ರಾಜೇಶ BMTC ಡ್ರೈವರ್ 3 ಜನ ಸೇರಿ ಒಂದ್ಸಲಿ ಗಲಾಟೆಗೆ ಬಂದ ಮನೆ ಹತ್ರ ಸುಳ್ಳು ಕೇಸು ಕೊಟ್ಟು ಆದಮೇಲೆ 45 ಲಕ್ಷ ಕೊಡೋದನ್ನು ತಪ್ಪಿಸೋದಕ್ಕೆ ಅವನು ಮಹೇಂದ್ರ ಕೊಡ್ಕಳ್ಳಿ ರಾಜೇಶ BMTC ಡ್ರೈವರ್ 3 ಜನ ಸೇರಿ ಒಂದ್ಸಲಿ ಗಲಾಟೆಗೆ ಬಂದ ಮನೆ ಹತ್ರ ಸುಳ್ಳು ಕೇಸು ಕೊಟ್ಟು ಆದಮೇಲೆ 45 ಲಕ್ಷ ಕೊಡೋದನ್ನು ತಪ್ಪಿಸೋದಕ್ಕೆ ಅವನು ಮಹೇಂದ್ರ ಕೊಡ್ಕಳ್ಳಿ ರಾಜೇಶ BMTC ಡ್ರೈವರ್ 3 ಜನ ಸೇರಿ ಒಂದ್ಸಲಿ ಗಲಾಟೆಗೆ ಬಂದ ಮನೆ ಹತ್ರ ಸುಳ್ಳು ಕೇಸು ಕೊಟ್ಟು ಆದಮೇಲೆ 45 ಲಕ್ಷ ಕೊಡೋದನ್ನು ತಪ್ಪಿಸೋದಕ್ಕೆ